ಶಾಸ್ತ್ರಿಗಳನ್ನ ನಮ್ಮ ಯಜಮಾನ್ರ ಕಾಲದಿಂದನೂ ನೋಡ್ಕೊಂಡು ಬಂದಿದ್ದೀನಿ. ಈ ಹೂವ ಪಾವುಗಳನ್ನ ಹೇಗೆ ನಂಬೋದು? ರಶ್ಮಿ ಕೊಲೆ ಪ್ರಕರಣದಲ್ಲಿ ವಿಚಾರಣೆಗೆ ಅಂತ ದೇವಸ್ಥಾನಕ್ಕೆ ಹೋದಾಗಲಿಲ್ಲ ಅಡ್ಡಿಪಡಿಸ್ತಾ ಇದ್ರು. ಈ ಚಕ್ರದ ವ್ಯಾಮೋಹದಿಂದ ಅವರಿಂಥ ಪರಿಸ್ಥಿತಿಗೆ ಬಂದಿರ್ಬೋದಾ ಅಂತ ಅನ್ನಿಸ್ತಾ ಇದೆ. ಮೂರಿನ ದಿನ ಎಲ್ಲ ಹಾಗೆ ಮಾತಾಡ್ತಿದ್ರು ಕೂಡ. ಕಡ್ಕಿಗೂ ವಿರೂಪಾಕ್ಷನಿಗೂ ಸ್ನೇಹ ಇದೆ ಅಂತಲೂ ಮಾತಾಡ್ತಾ ಇದ್ರು. ಶ್ರೀಚಕ್ರ ಅಮ್ಮನವರ ಸನ್ನಿಧಾನ ತಲುಪಿ ಊರ್ನವರೆಲ್ಲ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಕಡಿಕೆ ಸಂಹಾರ ಆದ್ರೆ ಇದಕ್ಕೊಂದು ಪರಿಹಾರ ಸಿಗುತ್ತೆ. ಆತಂಕ ಪಡೋವಂಥದ್ದು ಏನೂ ಇಲ್ಲಮ್ಮ. ನೀವು ಸಮಾಧಾನವಾಗಿರಿ, ಅವ್ರು ಬಂದ್ಬಿಡ್ತಾರೆ. ಹೋದ ಕೆಲಸ ಆಗಿ ಅವ್ರ ಮನೆ ಸೇರಿದ್ರೆ ಸಾಕು, ಅಷ್ಟೇ ನನಗೆ ಸಮಾಧಾನ. ರಾಜಲಕ್ಷ್ಮಿ ಅವರೇ, ಕಡ್ಕಿ ಬಂಗಾರಿ ಮತ್ತು ರಶ್ಮಿನ ಸಾಯಿಸ್ಬಿಟ್ಟ. ಮಗಳೇ ರಶ್ಮಿ, ನೀನೇ ಅಲ್ವಾ ತ್ರಿಪುರ ಸುಂದರಿ? ನಿನ್ನನ್ನು ನೋಡೋಕೆ ತಾನೇ ಜನ ಬರೋದು. ಬಂದವರೆಲ್ಲ ಬಾಗಿಲ್ ತೆಗಿ ಅಂತ ನನ್ನ ಪ್ರಾಣ ತಿಂತಿದ್ದಾರೆ. ಅವರು ನಿನಗೆ ಪೂಜೆ ಬೇರೆ ಮಾಡ್ಬೇಕಾ? ನೀನು ಇಲ್ಲಿದ್ರೆ ತಾನೇ ಅವ್ರು ನಿನ್ನನ್ನು ಎಲ್ಲಿ ತನಕ ಹುಡ್ಕೊಂಡು ಬರೋದು. ನಿನ್ನನ್ನೇ ಇಲ್ಲ ಅನ್ಸ್ಬಿಟ್ರೆ ಯಾರು ಹುಡ್ಕೊಂಡು ಬರೋಲ್ಲ. ಇವತ್ತು ನಿನ್ನನ್ನ ಇಲ್ಲಿಂದ ಜಾಗ ಖಾಲಿ ಮಾಡಿ ನಾನು ಆ ಜಾಗದಲ್ಲಿ ಕೂತ್ಕೋತೀನಿ. ನೋಡೇ ಬಿಡೋಣ ನಾನ ಅಂತ. ಇವತ್ತಿಗೆ ನಿನ್ನ ಈ ದೇವಸ್ಥಾನದ ಋಣ ಮುಗಿತು. ನಿನ್ನನ್ನು ತಗೊಂಡೋಗಿ ಆಚೆ ಬಿಸಾಕಿ ನಾನು ಈ ಜಾಗದಲ್ಲಿ ಕೂರ್ತೀನಿ. ಆಗ ಎಲ್ಲರೂ ನನ್ನನ್ನೇ ದೇವರು ಅಂತ ಪೂಜಿಸ್ತಾರೆ. ಬಂದ್ಯಾ? ಬಾ! ನೀನು ಬರೋದನ್ನೇ ಕಾಯ್ತಾ ಇದ್ದೆ. ಇವತ್ತು ನೋಡೇ ಬಿಡೋಣ ನಾನ ಅಂತ. ಯಾಕೆ ಸುಮ್ಮನಾಗ್ಬಿಟ್ಟೆ? ಏನು ಮಾಡೋದಕ್ಕಾಗೋದಿಲ್ಲ ಅಲ್ಲ? ಯಾಕೆ ಹೇಳು? ಶ್ರೀಚಕ್ರ ನನ್ನ ಕೈಯಲ್ಲಿದೆ. ಶ್ರೀಚಕ್ರ ಇಲ್ದೆ ನೀನು ಏನು ಮಾಡೋದಕ್ಕಾಗೋದಿಲ್ಲ.
ಮುಂದೆ ನೀನು ಬರೀ ಕಲ್ಲು, ನಾನೇ ದೇವರು. ಅವ್ರ ಪಾದ ಹಿಡ್ಕೋತೀನಿ, ಅವರೇ ನನ್ನನ್ನು ಕಾಪಾಡ್ತಾರೆ. ಓ ಹೌದಾ? ಇದರಿಂದ ಕಾಪಾಡೋದಕ್ಕೆ ಹೇಳು ಆ ನಿನ್ನ ಅಮ್ಮನವ್ರಿಗೆ. ಈ ಪೂಜೆ ನಡೆಯೋದಕ್ಕೆ ನಾನ್ ಬಿಡೋದಲ್ಲ. ನಿನ್ನ ಅಂತ್ಯ ಸಮೀಪವಾಗ್ತಿದೆ ಖಡ್ಕಿ. ಇವಳು ಮುಖಾಂತರ ತಾನೇ ನನ್ನ ಅಂತ್ಯ ಹಾಡೋದಕ್ಕೆ ಹೊರಟಿರೋದು. ಈ ಮಂತ್ರ ಮಾಡಕ್ ನಾನ್ ಬಿಡಲ್ಲ. ಲಕ್ಷ್ಮಿ ಅಮ್ಮ ನಂಗೆ ಸಾಕು. ಅಯ್ಯಯ್ಯೋ, ಇನ್ನು 4 ತುತ್ತು ಅಷ್ಟೇ ತಿಂದಿರೋದು ನೀನು, ಅಷ್ಟರಲ್ಲೇ ಸಾಕು ಅಂತಿದ್ಯಾ? ನಿನಗೋಸ್ಕರ ತುಪ್ಪ ಹಾಕೊಂಡು ಕಲ್ಸ್ಕೊಂಡ್ ಬಂದಿದ್ದೀನಿ.
ನೀನು ಚೆನ್ನಾಗಿ ತಿಂದ್ರೆ ಅಲ್ವಾ ಶಕ್ತಿ ಬರೋದು. ಶಕ್ತಿ ಬಂದರೆ ತಾನೇ ನಿನಗೆ ಚೆನ್ನಾಗಿ ಓದೋಕ್ಕೆ ಆಟ ಆಡೋದಕ್ಕೆ ಆಗೋದು. ಇನ್ನು 4 ತುತ್ತು ತಿನ್ಬಿಡು, ಆಮೇಲೆ ಮೊಸರನ್ನ ಕಲ್ಸ್ಕೊಂಬರ್ತೀನಿ. ಎಲ್ಲಿ ಹೋಗಿದ್ದೆ ಕಂದ ನೀನು? ನಮ್ಮನ್ ಬಿಟ್ಟು ಹೇಗಿದ್ದೆ ಇಷ್ಟು ದಿನ? ನೀನು ಇನ್ಯಾವತ್ತೂ ನಮ್ಮನ್ ಬಿಟ್ಟು ಹೋಗ್ಬಾರ್ದು, ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು. ನಾನು ಎಲ್ಲೂ ಬಿಟ್ಟು ಹೋಗಲ್ಲ. ಇಲ್ಲ ಮಗಳೇ, ನಾನು ಬಿಟ್ಟು ಹೋಗಲ್ಲ. ನಾನು ಬದುಕಿರೋದು ನಿನಗೋಸ್ಕರ, ಈ ಜೀವ ಇರೋದು ನಿನಗೋಸ್ಕರ. ನಾನು ಎಲ್ಲೂ ಹೋಗಲ್ಲ ಮಗಳೇ. ಅಮ್ಮ ಅಮ್ಮ ಎದ್ದೇಳಮ್ಮ, ನಾನು ಹಿರಣ್ಮಯಿ ನಿನ್ ಮಗಳು ಬಂದಿದ್ದೀನಿ. ಎದ್ದೇಳಮ್ಮ, ನನಗೆ ಹೇಳಿದ್ದೆ ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ. ಈಗ ಎಲ್ಲಮ್ಮ ಹೋಗಿದ್ಯಾ? ಇನ್ಮೇಲೆ ನನಗೆ ಊಟ ಮಾಡಿಸೋದು ಯಾರಮ್ಮ? ಅಮ್ಮ ಎದ್ದೇಳಮ್ಮ, ನನಗೆ ಬೇರೆ ಯಾರು ಇಲ್ಲ. ಎದ್ದೇಳಮ್ಮ. ಅಪ್ಪ ಎದ್ದೇಳಪ್ಪ. ನೀನ್ ಯಾವಾಗ್ಲೂ ನನಗೆ ಹೇಳ್ತಾ ಇದ್ದೆ ನಾನು ನಿನಗಾಗಿ ಬದುಕಿರ್ತೀನಿ ಅಂತ. ಇನ್ನು ನಾನು ಬಿಟ್ಟೇ ಹೋಗ್ಬಿಟ್ಟಿಯಲ್ಲಪ್ಪ. ಯಾಕೆ ನಾನು ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ಟೆ? ನಾನು ಏನ್ ಮಾಡ್ಲಿ? ಯಾರ ಜೊತೆ ಇರ್ಲಿ ನಾನು? ಯಾರು ನನ್ನ ನೋಡ್ಕೊಂತಾರೆ? ಯಾರು ನನ್ನ ಪ್ರೀತಿಯಿಂದ ಮಾತಾಡ್ಸ್ತಾರೆ? ಎದ್ದೇಳಪ್ಪ. ಕಂದ, ಮಗು ಹಿರಣ್ಮಯಿ, ಅಳ್ಬೇಡ ಕಂದ, ಅಳ್ಬೇಡ. ನಿಮ್ಮ ಅಪ್ಪ ಅಮ್ಮನ ಆಯಸ್ಸು ಇಷ್ಟು ಇತ್ತು ಅಂತ ಕಾಣಿಸುತ್ತೆ. ಭೂಮಿ ಋಣ ಮುಗಿದ್ಮೇಲೆ ಯಾರು ಇಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಅಳ್ಬೇಡ ಕಂದ, ಅಳ್ಬೇಡ. ನಾನಿದ್ದೀನಿ, ನಾನು ನಿನ್ನ ಜೋಪಾನವಾಗಿ ನೋಡ್ಕೋತೀನಿ ಕಂದ. ಅಳ್ಬೇಡ ನನ್ನವ್ವ, ಅಳ್ಬೇಡ ಮಗು. ಇಲ್ಲ, ಅಪ್ಪ ಬೇಕು ನನಗೆ, ಅಮ್ಮ ಬೇಕು. ಅವರಿಲ್ಲದೆ ನಾನು ಇರೋದಿಲ್ಲ. ನನಗೆ ಅವರಿಬ್ರು ಬೇಕು ಅಜ್ಜಿ. ಕಂದ, ನಿನಗೆ ಸಮಾಧಾನ ಮಾಡೋಷ್ಟು ಶಕ್ತಿ ನನಗಿಲ್ಲಮ್ಮ. ನನಗಾಗ್ಲಿ ನಿನಗಾಗ್ಲಿ ಈ ದುಃಖನ ಭರಿಸೋಷ್ಟು ಶಕ್ತಿನೂ ನಮಗಿಲ್ಲ ಕಣಮ್ಮ, ನಮಗಿಲ್ಲ. ಅಜ್ಜಿ, ಆದರೆ ನೋಡು, ನೀನೇನು ಭಯಪಡಬೇಡ. ನಿನಗೆ ಮತ್ ನನಗೆ ಯಾರು ಇಲ್ಲ ಅಂತ ನೀನೇನು ಯೋಚನೆ ಮಾಡಬೇಡ ಕಂದ. ನೋಡು, ನಾನಿದ್ದೀನಿ, ನಿನ್ನಜ್ಜಿ ನಾನಿದ್ದೀನಿ.
ಇಲ್ಲ ಕಂದ, ನಾನಿರೋವರೆಗೂ ನೀನೇನು ಭಯಪಡಬೇಡ ಕಂದ. ನೋಡು, ನಿನ್ನ ನಾ ಜೋಪಾನಾಗಿ ನೋಡ್ಕೋತೀನಿ ಕಂದ. ಆದ್ರೆ ಅಜ್ಜಿ, ನಿನಗೂ ವಯಸ್ಸಾಯ್ತು. ನನ್ನ ಹೇಗ್ ನೋಡ್ಕೊಂತೀಯ ಹೇಳು? ನಾನ್ ನೋಡಿದ್ರೆ ನಿನ್ನನ್ನ ಯಾರು ನೋಡ್ಕೋಬೇಕು. ಅಜ್ಜಿ, ಏನ್ ಮಾಡೋದು ಅಜ್ಜಿ? ಅಪ್ಪ ಅಮ್ಮ ನಮ್ಮಿಬ್ರನ್ನ ಬಿಟ್ಟುಟ್ಟೋದ್ರು. ನನಗೆ ಅವರಿಬ್ರು ಬೇಕು ಅಜ್ಜಿ. ಅವ್ರಿಲ್ದೆ ನಾನು ಹೇಗಿರ್ಲಿ ಹೇಳು? ಅಳಬೇಡ. ನೋಡು, ನಾವು ಇರಲಿ ಎಷ್ಟೊಂದು ಜನ ಇದ್ದೀವಿ ಅಂತ. ಯಾಕೆ ಯಾರು ಇಲ್ಲ ಅನ್ಕೊಳ್ತಾ ಇದ್ದೀಯ? ತಲೆ ಕೆಡಿಸ್ಕೊಬಿಡಕ್ಕಂತ ನಮ್ಮನೆಗೆ ಬಂದ್ಬಿಡು. ನಿನಗೆ ಯಾವ ತೊಂದರೆನೂ ಇಲ್ಲದೆ ಇರೋ ಹಾಗೆ ನಾವು ನೋಡ್ಕೊಳ್ತೀವಿ, ಆಯ್ತಾ? ಶಾಸ್ತ್ರಿಗಳೇ, ಅಳಬೇಡಕ್ಕಂತ. ನಮಗೆ ತಾನೇ ಯಾರಿದ್ದಾರೆ? ಇದ್ದ ಒಬ್ಬ ಮೊಮ್ಮಗಳು, ಅವಳು ನಮ್ಮನ್ನು ಬಿಟ್ಬಿಟ್ಟು ಹೊರಟೋದ್ಲು. ಈಗ ನೀನೇನ ನಿಮ್ಮ ಮೊಮ್ಮಗಳಮ್ಮ. ನಿನಗಾಗಿರೋ ನಷ್ಟನಂತೂ ನಾವು ಯಾರು ತುಂಬಿಕೊಡೋದಕ್ಕಾಗೋದಿಲ್ಲ. ಆ ಮಹಾದೇವಿ, ಆ ಮಹಾತಾಯಿ ಆಶೀರ್ವಾದ, ಅನುಗ್ರಹ ಪಡೆದವಳು ನೀನು. ನಿನ್ನ ಬಗ್ಗೆ ಯಾಕೆ ಇಷ್ಟೊಂದು ಕಠೋರವಾಗಿ ನಡ್ಕೊಂಡ್ಬಿಟ್ಲು ತಾಯಿ ನನಗೆ ಗೊತ್ತಿಲ್ಲ. ನಿನ್ ಹೀಗಾಗಬಾರ್ದಾಗಿತ್ತು. ಬಂಗಾರಿ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ. ರಶ್ಮಿ ತಾನೇ ಹೆರ್ದೇ ಇದ್ರು ತನ್ನ ಮಗು ತರನೇ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ಲು. ಎಷ್ಟು ಶೀಘ್ರವಾಗಿ ನೀನು ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ತಾಯಿ, ಬರಬಾರ್ದಾಗಿತ್ತು. ಆ ಮಹಾತಾಯಿ ಇಚ್ಛೆ ಏನಿದೆಯೋ ಏನು, ಕಾರಣ ಇಲ್ಲದೆ ಯಾವುದೂ ನಡೆಯೋದಿಲ್ಲ ತಾಯಿ. ಎಲ್ಲವೂ ಪೂರ್ವ ನಿರ್ಧಾರಿತ. ಅದನ್ನು ಪ್ರಶ್ನೆ ಮಾಡೋ ಹಕ್ಕು ನಮಗಿಲ್ಲ. ಬಂದದ್ದನ್ನ ಬಂದ ಹಾಗೆ ಸ್ವೀಕರಿಸಬೇಕು, ಅದೇ ನಮ್ಮ ಕರ್ತವ್ಯ.